ಓಕೆ, ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಒಂದು ಬಿಗ್ ಟ್ವಿಸ್ಟ್ ಆ್ಯಂಡ್ ಅಪ್ಡೇಟ್ ಬನ್ನಿ ನೋಡೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟು, ತಿರುವಿನ ಮೇಲೆ ತಿರುವು. ಮಾಫಿ ಸಾಕ್ಷಿಗೆ ಸೆಷನ್ಸ್ ಕೋರ್ಟ್ನಿಂದ 1 ವಾರಗಳ ಕಾಲ ತಡೆ. ಮಾಫಿ ಸಾಕ್ಷಿಗೆ ಆರೋಪಿಗಳ ವಕೀಲರು ಆಕ್ಷೇಪ ಮಾಡುವಂತಿಲ್ಲ. ಎಸ್, ದಿಸ್ ಇಸ್ ದ ಫ್ಯಾಕ್ಟ್. ಆಕ್ಷೇಪ ವ್ಯಕ್ತಪಡಿಸುವಂತಿಲ್ಲ ಅಂತ ಸೆಷನ್ಸ್ ಕೋರ್ಟ್ ಹೇಳಿತ್ತು. ಹೈಕೋರ್ಟ್ಗೆ ನಟ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ವಾರದೊಳಗೆ ಮಾಫಿ ಸಾಕ್ಷಿ ಹೇಳಿಕೆ ನೀಡದಂತೆ ತಡೆಯಲು ಪ್ಲಾನ್ ಮಾಡಲಾಗ್ತಾ ಇದೆ. ಅಪ್ರೂವರ್ಗೆ ಕ್ಷಮಾದಾನ ನೀಡುವಾಗ ನಿಯಮ ಪಾಲಿಸಿದ್ದಾರಾ? ಓಕೆ, ಕಾನೂನಿನ ಅಡಿ ಕಡ್ಡಾಯವಾಗಿರುವ ಪ್ರಕ್ರಿಯೆ ಪಾಲಿಸಲಾಗಿದೆಯೇ? ಆರೋಪಿಗಳ ಪರ ವಕೀಲ ವಾದ ಆಲಿಸುವಂತೆ ಆದೇಶ ನೀಡಿ. ವಿಚಾರಣಾಧೀನ ನ್ಯಾಯಾಲಯಕ್ಕೆ ಹೈಕೋರ್ಟ್ ಆದೇಶ ಕೊಡ್ಲಿ. ಹೀಗೆ ಅರ್ಜಿ ಸಲ್ಲಿಸಲಿರುವಂಥ ನಟ ದರ್ಶನ್ ಪರ ಲಾಯರ್ ಈ ರೀತಿ ಅರ್ಜಿ ಸಲ್ಲಿಸ್ತಾರೆ ಅನ್ನುವ ನ್ಯೂಸ್ ನಮಗೆ ಸಿಕ್ಕಿದೆ. ನೋಡಿ, ಎಲ್ಲವೂ ಕೂಡ ತಂತ್ರಗಾರಿಕೆಗಳ ಮೇಲೆ ನಡೀತಾ ಇದೆ. ಹೌದು, ವ್ಯವಸ್ಥೆ ಏನಾಗಬೇಕಾಗಿದೆ, ಇಲ್ಲಿ ಸತ್ಯಾಂಶ ಏನು ಅಂತ ತಿಳಿದುಕೊಳ್ಬೇಕಾಗಿದೆ. ಸಂತ್ರಸ್ತರಿಗೆ, ಅನ್ಯಾಯ ಅಂಥವರಿಗೆ ನ್ಯಾಯ ಸಿಗಬೇಕಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾರೇ ಅದರಲ್ಲಿ ಇನ್ವಾಲ್ವ್ ಆದ್ರು, ಯಾರೋ ಆಗಿರ್ಬೇಕಲ್ರಿ. ಕೊಲೆ ಅಂತೂ ಆಗಿದೆ, ಪಕ್ಕ ಆಗಿದೆ. ಈಗ ನೀವು ನಾ ಹಂಗೆ ಮಾಡಿಲ್ಲ, ಹಂಗೆ ಓದಿಲ್ಲ, ಹಿಂಗೆ ಓದಿಲ್ಲ ಅಂತ ನೀವು ಸತ್ಯವನ್ನು ಬದಲಾಯಿಸೋಕ್ಕಾಗತ್ತಾ? ಪ್ರದೋಷ್ ಮಾಫಿ ಸಾಕ್ಷಿ ಅಲ್ವಾ, ಅದನ್ನು ಆಕ್ಷೇಪಣೆ ಮಾಡುವಂಥ ಯಾವ ಅವಕಾಶವೂ ಇಲ್ಲ. ಆದರೂ ಕೂಡ ಇಲ್ಲಿ ಕಕ್ಷಿದಾರರ ಪರವಾಗಿ ವಕೀಲರು ವಾದ ಮಂಡನೆ ಮಾಡುವಾಗ ನಮ್ಮ ಕಕ್ಷಿದಾರನದ್ದು ಯಾವುದೇ ತಪ್ಪಿಲ್ಲ ಅಂತಲೇ ವಾದ ಮಾಡ್ತಾರೆ ಅಲ್ವಾ. ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಪೂರಕವಾದ ಅಂಶಗಳನ್ನು ಕೊಡ್ತಾರೆ. ಆದರೆ ಸತ್ಯಮೇವ ಜಯತೆ ಅನ್ನೋದು ಅವೆಲ್ಲ ನಂಬ್ಕೊಂಡು ಬಂದಿದ್ದೀವಿ. ಹಾಗಾಗಿ ಆ ಸತ್ಯಕ್ಕೆ ನ್ಯಾಯ ಸಿಗಲಿ. ಈಗ ಏನೇ ಸ್ಟ್ರಾಟಜಿಗಳಿರ್ಬೋದು, ಏನೇ ಶಿಷ್ಟಾಚಾರಗಳನ್ನು ಫಾಲೋ ಮಾಡೋದಾಗಿರ್ಬೋದು, ಕಾನೂನು ಕಟ್ಟಳೆಗಳನ್ನು ಅಲ್ಲಿ ಆ ನಿಯಮಗಳನ್ನು ಪಾಲನೆ ಮಾಡಲೇಬೇಕು. ಓಕೆ, ಏನು ನಡೀತಾ ಇದೆ? ಹೈ ಪ್ರೊಫೈಲ್ ಕೇಸ್ ಅಂತ ಹೇಳಿದಾಗ ಇನ್ನೂ ಕೂಡ ಹದ್ದಿನ ಕಣ್ಣಿಡಲಾಗತ್ತೆ. ನಾವಂತೂ ಬಿಡೋದೇ ಇಲ್ಲ. ಯಾಕಂತ ಹೇಳಿದ್ರೆ ಅನ್ಯಾಯ ಆದಂಥವ್ರಿಗೆ ನ್ಯಾಯ ಸಿಗಬೇಕು. ಯಾವುದೇ ದೊಡ್ಡ ಪ್ರೊಫೈಲ್ ಇರಲಿ, ಸಣ್ಣ ಪ್ರೊಫೈಲ್ ಇರಲಿ, ದಟ್ ಡಸಂಟ್ ಮ್ಯಾಟರ್. ಕೋರ್ಟ್ ಈಸ್ ಕೋರ್ಟ್. ನ್ಯಾಯಾಲಯ ಅಂತ ಹೇಳಿದರೆ ಅಲ್ಲಿ ಬಲಾಢ್ಯರಾಗಿರ್ಬೋದು, ಬಡವರಾಗಿರ್ಬೋದು, ಯಾವರೇ ಆಗಿರ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್ ನ್ಯಾಯ ಸಿಗಬೇಕು. ಆ ನಿಟ್ಟಿನಲ್ಲಿ ನಾವು ಆ ದೃಷ್ಟಿಕೋನದಲ್ಲಿ ನೋಡೋಣ. ಆ ಪ್ರೊಸೀಜರ್ಗಳನ್ನು ಆಯಾ ವಕೀಲರು ಏನು ಮಾಡ್ತಾರೆ. ಕೋರ್ಟ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ. ಅದರ ಸದ್ಯದ ಮ್ಯಾಟ್ರ್ ಏನು ನಿಮಗೆ ಗೊತ್ತಾಗಿದೆ. ಎಸ್.